ಟಿವಿ5ನ ಮೊದಲನೇ ಕ್ರಿಕೆಟ್ ಟೂರ್ನಿ ಟಿಪಿಎಲ್ ಬಹಳಷ್ಟು ಯಶಸ್ವಿಯಾಗಿ ನಡೆಯಿತು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರುವಂತಹ ಕಮಲಮ್ಮನ ಗುಂಡಿಯ ಬಿಬಿಎಂಪಿ ಆಟದ ಮೈದಾನದಲ್ಲಿ ನಡೆಯಿತು. ಈ ಟೂರ್ನಿಯ ಅಭೂತಪೂರ್ವ ಯಶಸ್ಸಿಗೆ ತೆರೆಮರೆಯಲ್ಲೇ ಸಹಕಾರ ನೀಡಿದವರು ಅನೇಕರಿದ್ದಾರೆ. ಸಣ್ಣ ಕೊರತೆ ಬಾರದಂತೆ ಕೈಜೋಡಿಸಿ ಯಶಸ್ಸಿಗೆ ಕಾರಣರಾದರು. ಸಿಇಒ ಅನಿಲ್ ಕುಮಾರ್ ಸಿಂಗ್ ಅವರ ಮಾರ್ಗದರ್ಶನ, ಪ್ರಧಾನ ಸಂಪಾದಕರಾದ ರಮಾಕಾಂತ್ ಆರ್ಯನ್ ಅವರ ಪ್ರೋತ್ಸಾಹದಲ್ಲಿ ಈ ಟೂರ್ನಿ ನಡೆಯಿತು. ಬಹಳ ಅಚ್ಚುಕಟ್ಟಾಗಿ ಈ ಟೂರ್ನಿ ನಡೆಯಿತು. ಅಸೋಸಿಯೇಟ್ ಎಡಿಟರ್ ದಶರಥ್ ಸಾಬೂರು ಅವರ ಬೆಂಬಲ ಕೂಡ ಸಿಕ್ತು. ಹಾಗೆ ರಾಜಕೀಯ ವರದಿಗಾರರಾದಂತಹ ರಾಕೇಶ್, ಶಿವಕುಮಾರ್ ಜೋಹಳ್ಳಿ, ಎಲ್ಎನ್ ಸ್ವಾಮಿ ಸಂಪೂರ್ಣ ಹೊಣೆಯನ್ನು ಹೊತ್ತರೆ ಇಡೀ ಕಾರ್ಯಕ್ರಮದ ರೂಪುರೇಷೆಯನ್ನು ಇನ್ಪುಟ್ ವಿಭಾಗದ ಸಂದೇಶ್, ಮಡಗಾಂವ್ಕರ್, ಮಾನವ ಸಂಪನ್ಮೂಲ ವಿಭಾಗದ ಪುಟ್ಟರಾಜು, ಸಿನಿಮಾ ಬ್ಯೂರೋದ ರಮೇಶ್ ಸಿದ್ಧಪಡಿಸಿದರು. ನಮಗೆ ಸಕಾಲದಲ್ಲಿ ಹಲವಾರು ಕೆಲಸಗಳನ್ನು ಸುಲಭವಾಗಿಸಿದಂತಹ OB ವಾಹನದ ಸಿಬ್ಬಂದಿ ಭರತ್ ಕುಮಾರ್, ಟೂರ್ನಿಯನ್ನು ಅಚ್ಚುಕಟ್ಟಾಗಿ ಕವರ್ ಮಾಡಿದಂತಹ ನಾಗೇಶ್ ನೇತೃತ್ವದ ಕ್ಯಾಮರಾ ತಂಡಕ್ಕೂ ಕೂಡ ಅಭಿನಂದನೆ ಸಲ್ಲಲೇಬೇಕು. ಇನ್ನು ಉಳಿದಂತೆ ಟಿವಿ5 ಕುಟುಂಬದ ಹಲವಾರು ಸದಸ್ಯರ ಸಹಕಾರ ಬೆಟ್ಟದಷ್ಟಿತ್ತು. ಎಲ್ಲರ ಸಹಕಾರದಿಂದ ಟೂರ್ನಿ ಅಚ್ಚುಕಟ್ಟಾಗಿ ನೆರವೇರಿದೆ. ಓಕೆ ಸರ್, ನೆಕ್ಸ್ಟ್ ಸ್ವಾಮಿ ಸರ್ ಜೋರ ಚಪ್ಪಾಳೆ ಮೂಲಕ ಇವತ್ತಿನ ಟೂರ್ನಮೆಂಟ್ ಎಷ್ಟು ಯಶಸ್ವಿ ಆಗೋದಕ್ಕೆ ದಯವಿಟ್ಟು ಎಲ್ಲರೂ ಜೋರ ಚಪ್ಪಾಳೆ. ಓಕೆ ಸರ್, ನೆಕ್ಸ್ಟ್ ಟೂರ್ನಮೆಂಟ್ ಆಧಾರ ಸ್ತಂಭಗಳಾದ ಸ್ವಾಮಿ ಸರ್ ಜೋರ ಚಪ್ಪಾಳೆ ಮೂಲಕ ಇವತ್ತಿನ ಟೂರ್ನಮೆಂಟ್ ಎಷ್ಟು ಯಶಸ್ವಿ ಆಗೋದಕ್ಕೆ ದಯವಿಟ್ಟು ಎಲ್ಲರೂ ಜೋರ ಚಪ್ಪಾಳೆ. I'm very happy actually. I'm actually very happy to see all of you with so much of energy. Special thanks again to Ramesh and Rakesh, especially for Rakesh. Thank you very much. Then after that, I think Putraj has taken a very good initiative. Dashrath, she was a he's a silent, I think silent force. He looks very simple, but I think he is very excited and he is very helpful. Thank you, Shiv. Very Shiv. Thank you. Please come. Swami is also behind that. Like, he is also always excited. We will not express, but I think he is contributing a lot. Thank you very much, Swami. Thank you very much. Now, I thank each one of you. People have come from district. I thank each of us, our district reporters, Puneet. Where is that Hassan person? Prakash. Oh. So thanks to everyone coming from all the way from the district and showing your excitement. You're showing your good participation. I hope you will continue to show that kind of participation on the screen also. Yes, sir. Really, I feel that I was always thinking, like, last 4-5 years, that I always used to see and tell all of you, like, I'm not seeing the excitement in my company anytime. But I feel that I was wrong. And ರಾಕೇಶ್, ರಮೇಶ್, ಫಸ್ಟ್ ಅವರಿಬ್ಬರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ ನಾನು, ರಾಕೇಶ್ and ರಮೇಶ್ಗೆ. ಆಮೇಲೆ ಶಿವು, ಎಲೆಮರೆಕಾಯಿ, ಶಿವನ್ ಮರಿ ಬರ್ತಾವು, ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ ಕೂಡ. ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ನಾವೇನೇ ಒಂದು ಇವೆಂಟ್ ಮಾಡಿದ್ರು ಇದೆಲ್ಲ ಒಂದು ಮೆಮೊರಿಯಾಗಿ ನಮ್ಮ ಲೈಫ್ ಟೈಮಲ್ಲಿ ಉಳ್ಕೊಳ್ಳುತ್ತೆ. ನಂದು 20ನೇ ವರ್ಷ ಮೀಡಿಯಾ ಜರ್ನಿಯಲ್ಲಿ ಸುಮಾರು ಕ್ರಿಕೆಟ್ ಟೂರ್ನಮೆಂಟ್ಗಳಲ್ಲಿ ಇವತ್ತಿಗೂ ನನಗೆಲ್ಲವೂ ಕೂಡ ಚೆರಿಷ್ ಮಾಡ್ತಾ ಇರ್ತೀನಿ ಈಚ್ ಆ್ಯಂಡ್ ಎವ್ರಿ ಮೆಮೊರಿಯನ್ನು. ಬಹುಶಃ ನಿಮ್ಮ ಲೈಫಲ್ಲಿ ನೀವು ಏನು ಮರೆತರೂ ಕೂಡ ಇವತ್ತಿನ ಈ ಇವೆಂಟು, ಕ್ರಿಕೆಟ್ ನಡೆದಿದೆಯಲ್ಲ, ಇದನ್ನು ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಲೈಫ್ ಟೈಮಲ್ಲಿ ನೆನಪಿಟ್ಕೊಂಡಿದ್ದಾರೆ. ಗೆದ್ದವರಿಗೂ ಸೋತವರಿಗೂ ಎಲ್ಲ ಪಾರ್ಟಿಸಿಪೇಟ್ ಮಾಡಿದವ್ರಿಗೂ ನನ್ನ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್. CEO ಸರ್ ಈ ಒಂದು ವಿಚಾರದಲ್ಲಿ ನಮ್ಗೆ ಎಲ್ಲ ರೀತಿಯಲ್ಲೂ ನೆರವಾದರು. ನೀವೇನೇ ಮಾಡ್ತಾ ಇರ್ತೀವಿ ನಿಮ್ಮ ಜೊತೆಲಿ ಅಂತ ಹೇಳಿದರು. CEO ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಟೀಮ್ಗಳು ಸೆಲೆಕ್ಟ್ ಮಾಡಿದಾಗ ರಮೇಶ್ ಟೀಮ್ ಸ್ಟ್ರಾಂಗ್ ಇದೆ, ಇಲ್ಲ ಸರ್ ರಮಾಕಾಂತ್ ಸರ್ ನಿಮ್ಮ ಟೀಮ್ ಅದ್ಭುತ, ಅದು ಇದು ಹೇಳಿ
ಫಸ್ಟ್ 2 ಟೀಮು ಎಕ್ಸಿಟು ನಮ್ಮದು. ಆಯಿತಾ, ಪುಟ್ಟರಾಜು ಟೀಮ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಅದು ಸಂತೋಷ್ ಎಕ್ಸ್ಟ್ರಾರ್ಡನರಿ ಪ್ಲೇ. ನಮಗೊಂದು ಖುಷಿಯ ಸಂದರ್ಭ ಇದು. ಯಾಕಂತ ಹೇಳಿದ್ರೆ TV5 ಲಾಂಚ್ ಆಗಿದ್ದ ದಿನದಿಂದ ಇಲ್ಲಿಯವರೆಗೂ ಇಂಥ ಈವೆಂಟನ್ನು ನಾವು ಕಂಡಕ್ಟೇ ಮಾಡಿಲ್ಲ. ನಾನು ಡೇ 1 ಎಂಪ್ಲಾಯಿ ಇದ್ದೀನಿ. ಈ ಥರದ ಖುಷಿಯ ವಿಚಾರಗಳನ್ನ ನಾವು ಶೇರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ವಿತ್ ದ ಹೆಲ್ಪ್ ಆಫ್ CEO ಸರ್ ಇದ್ದಾರೆ, ರಮಾಕಾಂತ್ ಸರ್ ಇದ್ದಾರೆ, ನೀವೆಲ್ಲರೂ ಇದ್ದೀರಿ. ಇಂಥ ಖುಷಿಯ ಸಂದರ್ಭನ ಶೇರ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಗ್ತಲ್ಲ, ಇದನ್ನು ಕಂಟಿನ್ಯೂ ಮಾಡೋಣ. ಎವ್ರಿ ಇಯರ್ ಕಂಡಕ್ಟ್ ಮಾಡೋಣ. ಆಮೇಲೆ ಎಲ್ಲರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ. ಈ ಕ್ಷಣದಲ್ಲಿ ನಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ನಾನು ಸ್ಪೋರ್ಟ್ಸ್ ಬಂತು ತುಂಬ ದಿನ ಆಗಿತ್ತು. ಮೋಸ್ಟ್ಲಿ ಸರ್ ನೀವು ಆಲ್ಸೋ ಸರ್. ಹಾಗೆ ಎಲ್ಲರೂ ಕೂಡ ನಾವು ಇವತ್ತು ಖುಷಿಯಿಂದ ಆಟ ಆಡಿದ್ದೀವಿ. ಸೋಲು ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಈ ಸೆಲೆಬ್ರೇಷನ್ ಯಾವಾಗಲೂ ಇರಲಿ. ಈ ಸೆಲೆಬ್ರೇಷನ್ ಖಂಡಿತ ಯಾವಾಗಲೂ ಇರುತ್ತೆ. ನಾನು ಕೆಲವೊಂದು ಸಲ ಕಾಮಿಡಿ ಮಾಡ್ಕೊಂಡು ಇವ್ರಿಗೆಲ್ಲ ಹೇಳಿದೆ, 101 ರೂಪಾಯಿ 1001 ರೂಪಾಯಿ ಅಂತ ಹೇಳಿ ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ. ಪುಟ್ಟರಾಜಿಗೆ ಒಂದು 1001 ರೂಪಾಯಿ ಕೊಡ್ತೀನಿ ನಾನು. 1100 ರೂಪಾಯಿ